ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಶಾಂತಳ್ಳಿಯಿಂದ. ಈ ಮನೆ ಯಾರ್ದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ನಮ್ಮ ಮನೆಯವರ ಅಕ್ಕ ಮನೆ. ಈಗ ನಾವೆಲ್ಲರೂ ಕೂಡ ಇಲ್ಲಿರುವಂಥದ್ದು. ಇಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಬೆಂಗಳೂರಿಗೆ. ಯಾವಾಗಲೂ ಇಲ್ಲಿ ಬಂದಾಗ ಕೂಲಾಗಿ ಒಂಥರ ತಣ್ಣು ವಾತಾವರಣ ಇತ್ತು. ಬಟ್ ಸಮ್ಮರಲ್ಲಂತೂ ಎಲ್ಲೂ ಇರೋಕ್ಕಾಗೋದಿಲ್ಲ. ನಾವೆಲ್ಲ ನಮ್ಮ ಮನೆಗೆ ಅಡ್ಜಸ್ಟ್ ಆಗಿರ್ತೀವಿ. ನಮ್ಮ ಮನೆ ಬಿಟ್ಟು ಬೇರೆ ಯಾವುದೇ ಜಾಗಕ್ಕೆ ಹೋದರೂ ಅಲ್ಲೆಲ್ಲ ವಿಪರೀತ ಸೆಕೆ ಅಂತಲೇ ಫೀಲ್ ಆಗುತ್ತೆ. ಯಾವಾಗಲೂ ಇಲ್ಲಿಗೆ ಬಂದಾಗ ಮಳೆ ಮೋಡ ಇರೋದು ಜಾಸ್ತಿ. ಎಷ್ಟು ತಣ್ಣಗೆ ಕೂಲಾಗಿ ನಾವು ಮಾತಾಡ್ಬೇಕಾದ್ರೆ ಬಾಯಲ್ಲೆಲ್ಲ ಹೊಗೆ ಹೋಗೋ ಥರ ಇರ್ತಿತ್ತು. ಬಟ್ ಈಗ ಬೆಳಗ್ಗೆನೇ ಬಿಸಿಲು, ಆ ಸೆಕೆ ಆ ಕಡೆವರೆಗೂ. ಇಲ್ಲೊಂದು ಕೋಳಿ ಒಂದು ಐತೆ ನೋಡಿ ಅಷ್ಟೇ. ಆಂಟಿ ಪಾಪ ನಮಗೆ ಅಂತ 2 ಕೋಳಿ ಇಟ್ಟಿದ್ರಂತೆ. ನಿಂಗೈತಂಟಿ ಈ ಜಾಗ ನಮ್ಮ ಜಾಗಕ್ಕಿಂತ ಈ ಜಾಗ ಚೆನ್ನಾಯ್ತಲ್ಲ. ನಮ್ಮ ಜಾಗ ಅಷ್ಟು ಚೆನ್ನಾಗಿಲ್ಲ. ನಮ್ಮದು ಕಾಡು, ಇವ್ರದ್ದು ನಾಡು. ಮೇನ್ ರೋಡ್ ಮನೇಲವ್ರೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಟೊಮೆಟೊಗಳು ನೆಟ್ಟಿದ್ದಾರೆ. ಅವಕ್ಕೆಲ್ಲ ಬರಬೇಕು ಗಿಡ. ನರ್ಸರಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ನಮ್ಮ ಹುಡುಗ ಶಾಂತಹಳ್ಳಿಲಿ ಮೇಯ್ನು. ನೀವು ದೇವಸ್ಥಾನಕ್ಕೆ ಹೋಗೋ ಕುಮಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲೇ ಇದೆ. ಯಾರಿಗಾದ್ರು ಗಿಡಗಳು ಬೇಕು ಅಂದರೆ ಬಂದು ಆರಾಮ್ಸೆ ತೊಗೊಂಡೋಗ್ಬೋದು. ಏಲಕ್ಕಿ ಗಿಡ, ಕಾಫಿ ಗಿಡ. ಇದು ಏಲಕ್ಕಿ. ಇದು ಇದೇ ಥರ ಬರುತ್ತೆ, ಉದ್ದಕ್ಕೆ. ಇಷ್ಟು ಉದ್ದಕ್ಕೆ ಕೆಳಗಡೆ ಉದ್ದಕ್ಕೆ ಬರುತ್ತೆ, ಕೆಳಗಡೆ ಏಲಕ್ಕಿ ಬಿಡೋದು ಅಲ್ವಾ ಅಂಕಲ್? ಇವು ಮದ್ದೂರ್ ಸೈಡ್ ಉಡ್ತಾವ ಅಂತ ಕೇಳ್ತವ್ರೆ. ಏಲಕ್ಕಿ ನೆರಳಿರ್ಬೇಕಲ್ವಾ ಅಂಕಲ್? ಏಲಕ್ಕಿ ಗಿಡ. ಇದೇನು ಗಿಡ ಇದು? ಇದು ಒಳ್ಳೆ ಒಂದೆಲ್ಗ ಬರುತ್ತಲ್ಲ, ಹಂಗಿದೆ. ಬುಟ್ಟಿಗೆ ನೆಡ್ಬೇಕಂತ ಹೇಳ್ತಾ ಇರೋದು ಅಂಕಲ್. ಒಂದೆಲ್ಗ ಬರುತ್ತಲ್ಲ, ಹಂಗಿದೆ ಕಾಫಿ ಗಿಡ. ಇಲ್ಲಿ ನೆಟ್ಟಿರೋದು ಕಾಫಿ ಗಿಡ ಮತ್ತೆ ಅಂಕಲ್ ಏಲಕ್ಕಿ ಗಿಡ ಅಷ್ಟೇ. ಫುಲ್ ಹಾಕ್ಸ್ತಾ ಇರೋದೀಗ. ಯಾರಿಗಾದ್ರೂ ಬೇಕಂದ್ರೆ ಬಂದು ಆರಾಮ್ಸೆ ತೊಗೊಂಡು ಹೋಗಿ. ನರ್ಸರಿ ಮಾಡ್ತಾರೆ. ನಡಿಯೋಣ ಆ ಕಡೆ. ಅವ್ರದ್ದು ಇನ್ನೊಂದು ಆ ಕಡೆ ತೋರಿಸಿದ್ರಲ್ಲ, ಅಲ್ಲೂ ತೋಟ ಇದೆ. ಈಗ ಕೋಳಿ ಕಟ್ ಮಾಡ್ತಾರೆ. ಇನ್ನೇನು ಇಲ್ಲಲ್ಲ, ಹಂಗೆ ಮಾಡೋದು. ಹಂಗೊಮ್ಮೆ ಮೇಲೋಗಕ್ಕೆ. ನಮ್ಮ ಆಂಟಿ ಒಳ್ಳೆ ಕತೆ ಎಲ್ಲ ತಿನ್ಸ್ಬಿಡ್ಬೇಕತೆಗೆ. ವಿಳ್ಳೆದೆಲೆ ಅಂತ ಅಲ್ಲೆಲ್ಲ ಹಬ್ಬಿರೋದು. ಮೆಣಸೆಲೆಗೆ ಹೋಗ್ಬಿಟ್ಟು ಬಂದಿರ್ಬೇಕಪ್ಪ. ಮೆಣಸೆಲೆಗೂ ವಿಳ್ಳೆದೆಲೆಗೂ ವ್ಯತ್ಯಾಸ ಗೊತ್ತಿಲ್ವಲ್ಲಪ್ಪ. ಎಷ್ಟೊಂದು ವಿಳ್ಳೆದೆಲೆ ಐತೆ ನೋಡು ಅಂತವ್ರಲ್ಲ. ಮೆಣಸು ಗಿಡಗಳಿಗೆ ನಮ್ಮ ಆಂಟಿ ಕಿತ್ಕೊಟ್ಬಿಡ್ಬೇಕು ಎಲ್ಲನೂ. ಈಗ ವಿಳ್ಳೆದೆಲೆ ತಿಂದ್ರಿ ಆಂಟಿ ಒಂದೊಂದೇ. ಮೆಣಸು ಗಿಡ ಅವತ್ತೆಲ್ಲ ಮೆಣಸು. ಕೋಳಿ ಕುಯ್ತವ್ರೆ ಫ್ರೆಂಡ್ಸ್. ಬೆಳಗ್ಗೆ ಕೋಳಿ ಕುಯ್ತವ್ರೆ. ನಾಟಿ ಕೋಳಿ ಸರ್ 2 ಕೋಳಿ ನಮಗೆ ಅಂತ ಪಾಪ ಇಟ್ಟಿದ್ರು ನಮ್ಮ ಆಂಟಿ. ಅದರಲ್ಲಿ ಒಂದೇ ಒಂದು ಕೋಳಿ ಉಳ್ಸವ್ರು ನಮ್ಮ ಅಂಕಲ್. 1 ಕೋಳಿನ ಕಳಿಸವ್ರೆ. 4 ಕೋಳಿ ಇದ್ದಾಗಿಂದ ಕರೀತಾ ನಿಮ್ಗೆ ಅಂತ ಇಟ್ಟಿದ್ದೀನಿ, ಬೇಗ ಬನ್ನಿ ನಾಟಿ ಕೋಳಿ. ಇದೇ ಕೊನೆ ನಮ್ಮದು ಕೋಳಿ. ಇಲ್ಲ ಅಂಕಲ್ ಇಟ್ಕೊಂಡಿರೋದು, ಅವನು ಕಾಲು ಇಟ್ಕೊಂಡಿರೋದು. ಪರ್ದದ ಹಿಂದೆ ಮಾವನು ಅವರು ಸರ್ಕಸ್ ಮಾಡ್ತಾವ್ರೆ. ಕೋಳಿ ಕಟ್ ಮಾಡಿದ್ದಾಯಿತು. ಆನಂತರ ಸಾಂಬಾರು ಮಾಡಿದ್ದು ಆಯಿತು. ನಾಟಿ ಕೋಳಿ ಸಾರು. ಇಲ್ಲೆಲ್ಲ ಕೋಳಿನ ಬೈಲಲ್ಲಿ ಬಿಟ್ಟು ಬೆಳೆಸೋವಂಥದ್ದು. ಕೆಲವೊಬ್ರು ಏನಂದರೆ ಗೂಡು ಥರ ಮಾಡಿಬಿಡ್ತಾರೆ. ಅಲ್ಲಿ ಹಾಕಿ, ಅಂದರೆ ಊಟ ಎಲ್ಲ ಅಲ್ಲೇ ಹಾಕಿ ಒಂದೇ ಕಡೆ ಕೂಡಾಕ್ಬಿಟ್ಟು ಮಾಡುವಂಥದ್ದು. ನಮಗೆಲ್ಲ ಆ ಥರ ಕೋಳಿ ಇಷ್ಟ ಆಗೋದಿಲ್ಲ. ಈ ಥರ ಫುಲ್ ಕಂಪ್ಲೀಟ್ ಬೈಲಲ್ಲೆಲ್ಲ ಬಿಟ್ಟು ಅದು ಕಾಡಲ್ಲೆಲ್ಲ ಓಡಾಡಿಕೊಂಡು ಇರುತ್ತಲ್ಲ, ಅಂಥ ಕೋಳಿ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ ನಿಜವಾಗ್ಲೂ. ಇದು ಲಾಸ್ಟ್ ನಾಟಿ ಕೋಳಿ ಸಾರು ಅಂತ ನನಗೆ ತುಂಬ ಬೇಜಾರಾಗ್ತಾಯಿದೆ. ಮದುವೆ ಆಗಿ ಆಲ್ಮೋಸ್ಟ್ 15-16 ವರ್ಷದಿಂದನೂ ನಮಗೆ ನಾಟಿ ಕೋಳಿ ಎಲ್ಲ ನಮ್ಮ ಮನೆಯವ್ರ ಅಕ್ಕನೇ ಕೊಟ್ಟು ಕಳಿಸ್ತಾ ಇದ್ದಿದ್ದು. ನಾಟಿ ಕೋಳಿ ಸಿಗ್ತಾಯಿತ್ತು. ಆಮೇಲೆ ಹಾಲು, ಬೆಣ್ಣೆ, ತುಪ್ಪ, ಬಟರ್ ಫ್ರೂಟ್ ಈ ಥರ ಎಲ್ಲ ಸುಮಾರು ನಮಗೆ ಕೊಟ್ಟಿದ್ದಾರೆ. ಬಟ್ ಈಗ ಅವರು ಏನು ಮೊದಲಿದ್ರಲ್ಲ ಆ ಜಾಗನ ಬಿಟ್ಟು
ಈ ಕಡೆ ಬಂದಿರೋದ್ರಿಂದ ಇಲ್ಲಿ ಅದೆಲ್ಲನೂ ಕೂಡ ಅವ್ರಿಗೆ ಸಾಕಾಣಿಕೆ ಮಾಡೋದು ಹಸು ಮತ್ತು ಕೋಳಿ ಎಲ್ಲ ಸಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅದೆಲ್ಲ ಇರೋದಿಲ್ಲ ಇನ್ಮೇಲೆ. ಜೊತೆಗೆ ಇವತ್ತು ನಾಟಿ ಕೋಳಿ ಸಾರಿಗೆ ಒತ್ತು ಶಾವಿಗೆ ಮಾಡಿದ್ದಾರೆ. ಇದು ನಮ್ಮ ಚೈತನು ಮತ್ತು ಅವ್ರ ಅತ್ತೆನೂ ಇಬ್ಬರು ಸೇರಿಕೊಂಡು ಮಾಡಿರೋ ಅಂಥದ್ದು. ಗೀತಾ ಆಂಟಿ ಆಮೇಲೆ ಮಾಡೇ ಇಲ್ಲ ನೀವು. ಎಷ್ಟು ಚೆನ್ನಾಗಿ ಇಲ್ಲ, ನನಗೆ ಮಾಡೋಕ್ಕೆ ಬರಲ್ಲ ಅಷ್ಟಾಗಿ. ನಾನು ಮಾಡೋಕ್ಕೆ ಟ್ರೈ ಮಾಡಿದೆ, ಇವ್ರಂಗೆ ಬರಲ್ಲ. ಇವ್ರ ಥರ ಚಿಕ್ಕ ತರಿಸ್ಕೊಂಡೆ ನಾನು, ಬಟ್ ಇವ್ರ ಥರ ಮಾಡೋಕ್ಕೆ ಬರಲ್ಲ. ಅಂದರೆ ಈ ಥರ ಬರೋದಿಲ್ಲ, ನಾವು ಮಾಡಿದ್ರೆ ಹಿಂಗೆ ಬರೋದಿಲ್ಲ. ನಾನು ಎಲ್ಲ ದಬ್ಬಾಕ್ದೆ, ಏನು ಮಾಡಿದ್ರು ಬರಲಿಲ್ವಾ? ಅದು ಮಾಡೋರು ಮಾತ್ರ ಮಾಡೋರು. ಮತ್ತೆ ಬಂದರು ನಮ್ಮ ಆಂಟಿ ನಮ್ಮೂರಿಗೆ. ನೆನ್ನೆ ತಾನೇ ಹೋದ್ರು. ಇಷ್ಟೊತ್ತಿಗೆ ಮತ್ತೆ ರಿಟರ್ನ್ ವಾಪಸ್ ಬಂದ್ವಿ. ತಿಂದಿದ್ದು ಜೀರ್ಣ ಆಗಿಲ್ಲ ಇನ್ನು. ನನಗಂತೂ ವಾಮಿಟ್ ಬರೋಂಗೆ ಆಗ್ತಾಯಿದೆ. ರೋಡಲ್ಲಂತೂ ಭಾಳ ಹಿಂಸೆ. ನಾನಂತೂ ಇನ್ನೂ ಸ್ನಾನನೇ ಮಾಡಿಲ್ಲ ಅನಿಸ್ತು. ಯಾಕೋ ನಮಗೆ ಸ್ನಾನ ಮಾಡೋಕ್ಕೆ ಕಾಲ ಕೊಡ್ಬಂತ. ನೀರಿಲ್ಲ ನಮ್ಮ ಮನೇಲಿ ನಾವು ಮಾಡ್ಬೇಕು ಇವಾಗ ಸ್ನಾನ ಫಸ್ಟ್. ಓಕೆ, ಶಾಂತಹಳ್ಳಿಯಿಂದ ಬಂದು ಗೊಬ್ಳಿಲಿ ಸ್ನಾನ ಮಾಡಿ ಈಗ ಹೊಡ್ದಾ ಇದೀವಿ. ಟೈಮ್ ಆಲ್ಮೋಸ್ಟ್ 6 ಆಯ್ತಾ ಬಂತು. ಸೀರೆಕಾಯಿ ಏನು ಮಾಡಿದೆ, ಅದು ಕಟ್ ಮಾಡಿ ಸಾಕು. ನಗ್ಯಾಕೆ ಅಂತಲೇ ಇಟ್ಕೊಂಡಿದ್ದೆ, ವಾಮಿಟ್ ಫೀಲ್ ಆಗ್ತಾಯಿತ್ತು. ಬೆಂಗಳೂರಲ್ಲೆಲ್ಲ ನಾಗರ ಪಂಚಮಿಗೆ ಊಟಕ್ಕೆ ಎಲ್ಲ ಕಡೆ ಓಡಾಡ್ತೀವಿ. ಇಲ್ಲಂತೂ ಎಲ್ಲೆಲ್ಲೂ ಊಟಗಳಾಗ್ಬಿಟ್ಟಾವೆ. ಬೆಂಗಳೂರಲ್ಲಿ ಒಂದು ಊಟ ಇಲ್ಲ. ನಾನು ಅರ್ಧ ಹೊಡೆದಾಕಣ ಅಂತ ಹೋಗಿದ್ದೆ, ವಾಪಸ್ ಕಟ್ಬಿಟ್ಟಿದ್ದೆ. ಎಲ್ಲಿ ಹೊಡೆದಾಕಿದೆ? ಹೊಡೆದಾಕಿಲ್ಲ, ಒಂದು ತೂತು 2 ತೂತು ಎಲ್ಲ ಮಾಡಬಾರ್ದು ಕಣೋ. ಅದಕ್ಕೆ ಭಯ ನನಗೆ ನಿನ್ನ ತೋಟದ ಹತ್ರ ಕಳ್ಸೋಕ್ಕೆ. ಇನ್ನೇನಕ್ಕಿಲ್ಲ, ಈ ಕೆಲಸ ಮಾಡ್ತೀಯ ಅಂತಲೇ ಹೆದರ್ಕೊಳ್ಳೋದು. ಆಯಿತು, ಅಲ್ಲೇ ಇದೆಯಲ್ಲ ಅದೇ. ಫೈನಲಿ ಇವತ್ತು ಹೊರಡ್ತಾ ಇದ್ದೀವಿ. ಶನಿವಾರ ಬೆಳಗ್ಗೆ ಬಂದಿದ್ದು, ಬುಧವಾರ ಸಾಯಂಕಾಲ ಹೊರಡ್ತಾ ಇದ್ದೀವಿ. ಈಗ ಅಕ್ಕಿ ಎಲ್ಲ ತರಕ್ಕೆ ಹೋಗಿದ್ದಾರೆ. ಅಕ್ಕಿ ಬೇಕಿತ್ತು ನೆನ್ನೆ ಎಲ್ಲ, ಒಂದಷ್ಟು ಏಲಕ್ಕಿ ಆಯ್ತು. ಬಿಸಾಕು, ಬಿಸಾಕಿದ್ಮೇಲೆ ಬೇಡ ನನಗೆ, ಬಿಸಾಕಿದ್ನೇ ಎತ್ಕೋತಾಳೆ ನನ್ನ ಮಗಳು. ಒಂಥರ ಏನೋ ಸ್ನಾನ ಮಾಡಿದರೆ ಅದು ಫ್ರೆಶ್. ಯಾವತ್ತೂ ಶಾಂತಹಳ್ಳಿ ನೀರಿಲ್ಲ ಅನ್ನಂಗಿಲ್ಲ. ಅದೇನೋ ನಮ್ಮ ಹಣೆ ಬರಕ್ಕೆ ಇವತ್ತು ನೀರು ಸಿಕ್ಕಿಲ್ಲ. ನೀರು ನಿಂತು ಅಲ್ಲೇ ಹರಿಯುತ್ತಿತ್ತು ನೀರು. ನಾವು ಇದು ಚಿನ್ನಿಯಣ್ಣನ ಇದು ಏನಂತಾರೆ ತೋಟದ ಹತ್ರ ಹೋದಾಗ ಅಲ್ಲೇ ಹೋಗ್ಬಿಡ್ಬೇಕಿತ್ತಲ್ಲ ತೋಟಕ್ಕೆ. ಚಿಕ್ಕ ಡ್ಯಾಮ್ ಹತ್ರ ಹೋಗಿದ್ರು ಆಗಿರೋದು. ಫೈನಲಿ ಆಯಿತು ಫ್ರೆಂಡ್ಸ್. ಇವಾಗ ಹೊರಡೋದು. ಜೋಳ ಒಂದಷ್ಟು ಇನ್ನೊಂದು ಸ್ವಲ್ಪ ಕಿಳಿಸ್ಬೇಕಿತ್ತು ಆಂಟಿಗೆ. ಚೆನ್ನಾಗಿರೋ ಕಿತ್ಕೊಂಬರಪ್ಪ ಜೋಳನ ಅಂತ. ಶುಂಠಿ ನಾನೇ ಹೋಗಿ ಕಿತ್ಕೊಂಬರ್ತಿದ್ದಮ್ಮ. ನೀನೇನು ಕಿತ್ಕೊಂಬರ್ಬೇಡ, ಅವ್ರಿಗೆ ಹೇಳೋಣ, ಅವ್ರು ಕಿತ್ಕೊಂಬರ್ತಾರೆ. ಶುಂಠಿಯಲ್ಲಿ ಎಲ್ಲ ಆಯ್ತು ಅಂದ್ರೆ ನಾನು ಅದು ರೂಮ್ ಕರೆಂಟಿನ ಬಂದಿಲ್ಲ. ಹಾಂ, ಸೂಪರಾಗಿ ಮಾಡ್ತಿದ್ದೆ ಅಕ್ಕ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ, ಐತಿ ಕೆಲಸ ಮಾಡ್ತೀನಿ. ಓಡಿಸ್ಕೊಂಡೆ ಬೇಕಿತ್ತ. ಶಾಂತಹಳ್ಳಿಯಿಂದ ಮತ್ತು ಗುಬ್ಳಿಗೆ ಬಂದು ಮನೇಲೆಲ್ಲ ಸ್ವಲ್ಪ ಎತ್ತಿಡೋದಿತ್ತು. ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಆನಂತರ ಇವಾಗ ಬೆಂಗಳೂರಿಗೆ ಹೊರಟಿರೋಂಥದ್ದು. ಪಾತ್ರೆ ಎಲ್ಲನೂ ಕೂಡ ಆಲ್ಮೋಸ್ಟ್ ಎಲ್ಲ ಗಂಟು ಮೂಟೆ ಕಟ್ಬಿಟ್ಟಿದ್ದೀನಿ. ಯಾವ್ದು ಬೇಕು ಅದು ಮಾತ್ರ ಇಟ್ಟಿದ್ದೀನಿ. ಇನ್ನು ಬೇಡದಿರೋದು, ತೂತಾಗಿರೋದು, ಹಾಳಾಗಿರೋದು ಎಲ್ಲ ಎತ್ತಿಟ್ಬಿಟ್ಟು ಸ್ಟ್ಯಾಂಡಿಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆ ಎಲ್ಲ ಜೋಡಿಸಿ ಇನ್ನೆಲ್ಲನೂ ಕಂಪ್ಲೀಟು ಈ ಥರ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾಗಿದೆ. ಎಷ್ಟೋ ಪಾತ್ರೆಗಳು ಬೇಡದಿರೋವೆಲ್ಲ ಇದ್ವು, ಅದನ್ನು ಕೂಡ ಎಲ್ಲ ಬಿಸಾಕ್ಬಿಟ್ಟೆ. ಕೆಲವೊಂದೆಲ್ಲ ಇಟ್ಟಿರ್ತವೆ ಹಾಳಾಗ್ಬಿಟ್ಟಿತ್ತು, ಇಟ್ಟಿರ್ತವೆ ಯೂಸ್ ಮಾಡಿದೆ ಕೂಡ ತೂತು ಬಂದುಬಿಟ್ಟಿದ್ವು. ಅದನ್ನೆಲ್ಲ ಬಿಸಾಕ್ಬಿಟ್ಟು ಈ ಥರ ಬೇಕಾಗಿರೋ ಒಂದಷ್ಟು ಪಾತ್ರೆಗಳನ್ನ ಮಾತ್ರ ಇಟ್ಟಿದ್ದೀನಿ. ಏಕೆಂದರೆ ಎಲ್ಲನೂ ಕೂಡ ಬಿಸಾಕೋಕ್ಕಾಗಲ್ಲ ಅಥವಾ ಯಾರಿಗೂ ಕೊಡೋಕ್ಕಾಗಲ್ಲ. ನಮ್ಮ ಅತ್ತೆ ಆಮೇಲೆ ಹುಡುಕೊಂಬಂದ್ಬಿಡ್ತಾರೆ ನನ್ನನ್ನು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ, ಬೇಡದೇ ಇರೋದನ್ನ ಬಿಸಾಕಿ ಅವಶ್ಯಕತೆ ಇರೋದನ್ನೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ. ಊರಿಂದ ಒಬ್ಬರು ಸಿಲಿಂಡ್ರ್ ಕೊಟ್ಟು ಕಳಿಸಿದ್ರು, ಅವ್ರಿಗೂ ಸಿಲಿಂಡ್ರ್ ವಾಪಸ್ ಕೊಡೋದಕ್ಕೆ ಅದನ್ನೆಲ್ಲ ಇಟ್ಟು ಇವಾಗ ಹೊರಡೋದಕ್ಕೆಲ್ಲನೂ ಕೂಡ ಪ್ಯಾಕಿಂಗ್ ಮಾಡಿ ರೆಡಿಯಾಗಿದ್ದೀವಿ. ಯಾರಿಗೆ ಕೊಡ್ಬೇಕಂತೆ? ಖಾಲಿ ಬಕೆಟ್ ಇದೆಯಲ್ಲ ತಗೊಂಬರ, ಅದನ್ನೇ ಅದು ನೀರಿಗೆ ಬಂದು ನಿಂತಿತ್ತೆ ಪಾಪ.
ಅವನು ಒಳಗಡೆಯಿಂದ ಎತ್ಕೊಂಬಂದಾನೆ ಬಾತ್ರೂಮಲ್ಲಿ ತಗೊಂಬ ಅಂದ್ರೆ ಬಾತ್ರೂಮಲ್ಲಿ ಅಲ್ವೇನ ತರ ಚಿಂಟು. ಶುಂಠಿ ಇಲ್ಲ ಅಂತಾರಲ್ಲಣ್ಣ, ಇಲ್ವಾ ಅಲ್ಲಿ ಅದೇಂದ್ರಲ್ಲಿ ಇವರು ಕೊಡ್ತೀನಿ ಇಲ್ಲ ಒಂದು ಸ್ವಲ್ಪ ಹೊತ್ತಿದ್ದು ನೋಡ ಅದು ಗಾವತ್ ಬಿಟ್ಟೈತೆ ಟೈರ್ ಕ್ಯಾಬ್ ಇರಬೇಕು ಅಲ್ಲ ನೋಡು ಬಾಳೆ ಕುಡಿಯೋದಿಲ್ಲ ತುಂಬಾವರೆಗೂ ಇರೋದಿಲ್ಲ ಎದುರ್ಕೊಂಡು ಚೂಟ್ ಜಾಗ ಬಿಡ ಅಯ್ಯಯ್ಯ ಆ ಬಕ್ಕಿಗಳ ಬಾಯ್ ಆಗ್ತಾ ಇತ್ತದು. ಹೂನಪ್ಪ ಅಲ್ಲಿತ್ತು, ನಾನು ಎತ್ಕೊಂಡ್ಬಂದು ಇಟ್ಟಿದ್ದದ್ನ. ಹೌದಾ, ಅದೊಂಚೂರು ಮುಚ್ಬೇಕಲ್ಲ ಒಳಗಡೆ, ಹೊಗೆ ಸ್ವಲ್ಪ ಹೂವಾಗಿ ಹೂವೆಲ್ಲ ತೆಗೆದ್ಬಿಟ್ಟೆ. ಆಫ್ ಮಾಡ್ರಿ, ಅಲ್ಲಿ ನೀರ್ ಕುಡಿಲಿ. ಆಫ್ ಮಾಡ್ರಿ ಕೊಳಾಯಿ. ಇಲ್ಲೇ ಐತಲ್ಲ ಅನ್ಕೊಂಡೆ. ಸಾಕು ಬನ್ನಿ ಅಷ್ಟೇ ಕುಡಿಲಿ. ಹಾಲ್ಗೆನ ಒಳಗೆ ಮಾಡಿದ್ರೆ ಹೆಂಗೆ ಅವ್ರು ನಿಮ್ಮನ್ನ ಸವಿ ರುಚಿ ನೋವು ಕೇಳಿದ್ದ ಅಂತ. ಅದೇ ಕಲರ್ಸ್ ಕನ್ನಡ ಸವಿ ರುಚಿ ಹೇಳಿದ್ ನಾನು ಒಂದು ಎಪಿಸೋಡ್ ಮಾಡೋರ್ ನಾಡ್ಕೋಳಿ ನಾಟ್ಕೋಳಿ ಕೂದಿದ್ಲಲ್ಲ, ನಾಟಿ ಕೋಳಿ ಬೇಡ ಬೇಡ ಕೊಡಲ್ಲ ಆಚೆ ಅವ್ರಿಗೂ ಒಂದೊಂದು ಪಾಪ ನೋಡು ಹಂಗೆ ಕೊಡ ಅವ್ರ ಇಬ್ರಿಗೂ ಒಂದೊಂದು. ನಿಮ್ಮ ಅಪ್ಪಂಗೆ ಹೇಳು ಎತ್ಕೊ ರೀ, ತೋಳಿ ಪೇಡ ಒಂದೊಂದು ಬೇಡ ಕೊಡಿ ಒಂದೊಂದು ಬಾಕ್ಸೆ ಕೊಟ್ಟ. ಅದು ಮೋ ಕೊಟ್ಟ ಮೊನ್ನೆ ತಗೊಂಡಿಲ್ಲ, ನಾನು ಕೊಟ್ಟನಲ್ಲ. ತಗೊಂಬ ಅಂತ 2 ಸತಿ ಕೊಟ್ಟೆ. ಮೊದ್ಲು ಕೊಟ್ಟಿದ್ದೆ ನಮ್ಮ ಹೋಗೆ, ಅಂದ್ರೂ ತಗೊಂಡಿಲ್ಲ. ಶೇಪ್ ಔಟ್ ಆಗ್ಬಿಟ್ಟೈತೆ ಬೇಡ. ನನ್ನ ಇಲ್ಲ ಮಾಡ್ತೀನಿ. ಇಲ್ಲ ಏನಾದ್ರೂ ಅವರೇ ಆರ್ಡರ್ ಮಾಡ್ಕೊಳ್ಳಿ. ಇವಾಗ ಹೇಳಿದ್ರಲ್ಲ ಹಂಗೆ ಬೈತಾರೆ ಅಷ್ಟೇ. ಇದು ನೋಡ್ತೀಯಾ ಹಂಗೆ ಮುರಿಯೋದು ಹಿಂಗೆ ಕೊಟ್ಟದ್ದು. ನಮ್ಮ ಆಂಟಿ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಅಂತ ನಾನು ರಿಟರ್ನ್ ತಗೊಂಡ್ಬಿಡ್ತೀನಿ. ನಾವು ಬಿಡಲ್ಲಪ್ಪ, ನಾವು ಬಿಡೋದಿಲ್ಲ. ಬೆಳಿಗ್ಗೆ ಬಸ್ಸಲ್ಲಿ ಬರ್ತಾರೆ ವಾಪಸ್ ರಿಟರ್ನ್. ನೀವೇ ಅಂದಂಗೆ ಆಗೋಯ್ತು, ಫ್ರೀ ಬಸ್ ಬರಲಿ ನಮ್ಮ ಆಂಟಿ ಅಂತ. 2 ದಿವಸ ಆಯ್ತು ಬಂದ್ರೆ ಆಯ್ತು, ನಡೀರೆ ಅದೇ ಅಂದ್ಲಲ್ಲ ದಿವ್ಯ ಫ್ರೀ ಬಸ್ಸು ಅಂತೆಲ್ಲ, ಅದಕ್ಕೆ ಬರಲಿಲ್ಲ ಮತ್ತೆ ಬಸ್ಸಲ್ಲಿ ಬನ್ನಿ ಅಂತ. ಹಾಗೆ ದಿವ್ಯನ ಮಾತನ್ನ ಉಳಿಸ್ತಾ ಇದ್ದೀವಿ. ಈಗ ನಮ್ಮನೆಯವ್ರು ಹೇಳ್ದಂಗೆ ನಾವು ಎಲ್ಲ ಹೋಟ್ಲುಗಳು ಹುಡುಕಿ ಕೊನೆಗೆ ಅವ್ರು ಹೇಳ್ದಂಗೆ ಇದೇ ಹೋಟ್ಲಿಗೆ ಬರೋದು. ನಮ್ಮ ಆಂಟಿ ರೈಲ್ ಹೋದ್ಮೇಲೆ ಟಿಕೆಟ್ ತೊಗೊಳಂಗೆ ಇಲ್ಲೇ ತಗೋಬೇಕಿತ್ತು ಅಂತ ಮುಂದಕ್ಕೆ ಹೋದ್ಮೇಲೆ ಅಲ್ಲೇ ಅಂದರೆ ನೀವು ಯಾವ ಹೋಟ್ಲು ಈ ಹೋಟ್ಲು ಅಂತಂದು ಅದನ್ನ ಬಿಸ್ಕೊಂಡು ಮಾತಾಡ್ಕೊಂಡು ಮೊದಲೇ ನಿಧಾನ ಮಾತಾಡ್ತಿದ್ದೀರ ನೀವು, ಕೇಳಿಸೇ ಇಲ್ಲ. ನಾವು ಹೋಟ್ಲುಗಳು ಸರ್ ವಾಟರ್ ಬಾಟ್ಲ್ ಸಮೇತ ಸ್ಪೂನ್ ಇಲ್ಲಲ್ಲ, ಅವರೇ ತರ್ತಾರೆ. 1 ಮಿನಿಟ್ ಅಂತ ಹೇಳಿದ್ರು. ಆಂಟಿನ ಅವರ ಊರಿಗೆ ಬಿಟ್ಟು ನಾವು ಬೆಂಗಳೂರಿಗೆ ರಿಟರ್ನ್ ಆಗೋದು ಅಂತ ಅಂದ್ಕೊಂಡು ಬಂದ್ವಿ. ಬರ್ತಾ ಮಾತಾಡಿಕೊಂಡು ಹೋಟೆಲ್ ನೋಡಿಕೊಂಡು ಊಟಕ್ಕೆ ಚನ್ನಪಟ್ಟಣದವರೆಗೂ ಬಂದುಬಿಟ್ವಿ. ಅಂದರೆ ಮದ್ದೂರಿಗೆ ಬಿಡಬೇಕಿತ್ತು ಆಂಟಿನ, ನಾವು ಮದ್ದೂರಲ್ಲಿ ಬಿಡ್ದೇ ಚನ್ನಪಟ್ಟಣಕ್ಕೆ ಬಂದುಬಿಟ್ವಿ. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಊಟಕ್ಕೆ ಎಂಪೈರರ್ಗೆ ಬಂದಿದ್ದು ಊಟಕ್ಕೆ ಬೇರೆ ಯಾವುದ್ಯಾವುದೋ ಹೋಟ್ಲುಗಳ್ನೆಲ್ಲ ಹುಡಿಕೊಂಡು ಸ್ಟಾರ್ಸ್ ರೇಟ್ ಹೇಗಿದೆ ಅಂತೇಳಿ ಗೂಗಲಲ್ಲಿ ಚೆಕ್ ಮಾಡಿಕೊಂಡು ಮತ್ತು ಕೆಲವೊಂದು ಹೋಟ್ಲಿಗೆ ಫೋನ್ ಮಾಡಿಕೊಂಡು ಎಷ್ಟು ಗಂಟೆವರೆಗೆ ಓಪನ್ ಇರುತ್ತೆ, ಏನು ವೆರೈಟಿ ಇದೆ ಅಂತೆಲ್ಲ ಅನ್ಕೊಬಂದರೆ ಫೈನಲಿಗೆ ಯಾವುದು ಎಲ್ಲ ಕೇಳಿದ್ವಿ, ಯಾವುದಕ್ಕೂ ಹೋಗಲಿಲ್ಲ. ಕೇಳದೇ ಇರೋದಕ್ಕೆ ಬಂದು ಊಟ ಮಾಡೋ ಹತ್ರ ಆಯಿತು. ಲಾಸ್ಟು ಊಟ ತಿನ್ನೋದು ಬೀಡ ಮುಗೀತು. ಊಟ ಮುಗೀತು, ಬೀಡ ಹಾಕಿದ್ದು ಆಯಿತು. ಈಗ ಸೀದಾ ಬೆಳ್ಳೂರು ಕಡೆ ಪಯಣ. ಹೋಟೆಲ್ ಎಂಪೈರ್.
ಮಂಡ್ಯ ಅಲ್ಲ, ಇದು ಮದ್ದೂರು ರೈಲ್ವೆ ಸ್ಟೇಷನ್. ಇನ್ನೂ ಒಂದು ಬರ್ತಾ ಇದೆ ಅಲ್ಲಿ ಹಿಂದ್ಗಡೆ 2 ಟ್ರೈನ್ ಬರ್ತಾ ಇದ್ದಾವೆ. 2 ಬರ್ತಾ ಇದೆ. ಬಂತು ಟ್ರೈನ್ ಬಂತು. ಇವಾಗ ಸ್ಪೀಡ್ ಕಾಣುತ್ತಲ್ಲ, ಸ್ಲೋ ಕಾಣುತ್ತಲ್ಲ. ಒಂದೇ ಒಂದು ಇಂಜಿನ್ ಇನ್ನೊಂದು ಬರ್ತಾ ಇದೆ. ಟ್ರೈನ್ ಎಲ್ಲ ಇವು. ಇನ್ನೂ ಒಂದು ಬರ್ತಿದ್ಯಾ ಅದರಿಂದ ಇನ್ನೂ ಒಂದು ಬರ್ತೈತ್ರಿ. ಟ್ರ್ಯಾಕ್ ಚೆಕಿಂಗ್ ಮಾಡೋದು ಅದು ಇದು ಏನೋ ಮೆಜರ್ಮೆಂಟ್ ಅವೆಲ್ಲ ಇರ್ತಾವಲ್ಲ. ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ. ಈ ಕಡೆ ಅಯ್ಯೋ 11 ಗಂಟೆ ಅರ್ಧ ಗಂಟೆ ಸಾಕ್ಬಿಡ್ತಾನೆ. ಈಗ ಹಂಗೆ ಆಗ್ತಾ ಇರೋದು, ಬರ್ತಾ ಇರೋದು. ನಮ್ಮ ಆಂಟಿನ ಬಿಟ್ಟೇ ಹೋಗ್ಬೇಕು ಅನ್ನೋದು ಬರ್ತಾ ಇದೆ. ಇಂಜಿನ್ ನಮ್ಮ ಇನ್ನೂ ಒಂದು ಬರ್ತಾ ಇದೆ. ಟ್ರ್ಯಾಕ್ ರಿಪೇರಿ ಅದು ಇದು ಎಲ್ಲ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಬರ್ತಾ ಇದೆ. ಇವಾಗ ಆಂಟಿ ಅದರಿಂದ ಇನ್ನೊಂದು ಅಲ್ಲೇ ಅದೇ ಹೇಳಿದ ಇನ್ನೊಂದು ಬರ್ತಿತ್ತು. ಏನು ಅರ್ಧ ಗಂಟೆ ನಿಲ್ಲಿಸ್ತಾರ ಅಂತ ಅವರೇ ಒಬ್ರು ಕೇಳೋಣ ಅಂದ್ರೆ ಅದೇನು ಆ ಕಡೆ ಬರ್ತಾನೆ ಇಲ್ಲ. ಇನ್ನೂ ಒಂದು ಬರ್ತಾರೆ ಕಣೆ. ಓ ಇನ್ನೂ ಒಂದು ಬದೈತೆ ಅದ್ರ ಹಿಂದೆ. ಏನೋ ಗೊತ್ತಿಲ್ಲಪ್ಪ ಇವು. ಅಲ್ಲಿ ನೋಡಿ ಇನ್ನೂ 2. ಅದರಿಂದ ಇನ್ನೊಂದು ಇನ್ನೂ 2 ಬರ್ತಾವೆ. ಲೈಟ್ ಎಲ್ಲ ಊರಲ್ಲಿ ಲೈಟ್ ಅರೇಂಜ್ಮೆಂಟು ಫುಲ್ಲು. ಬಾಯ್ ಆಂಟಿ, ಬಾಯಪ್ಪ, ಬರ್ತೀವಿ. ಹೋಗಿ ನೀವು ಆಂಟಿಗೆ ಈಗ ನಗು ಮುಖ. ಯಜಮಾನ್ರು ನೋಡಿದ ತಕ್ಷಣ ಮುಖ ಅರಳೋಯ್ತು. ಬಾಯ್ ಬಾಯ್. ಸರಿ ಸರಿ ಬಾಯ್. ಓಕೆ ಫ್ರೆಂಡ್ಸ್, ಈಗ ನಾನು ಊರಿಂದ ಬಂದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್. ನಾನು ಬರೀ ನನಗೆ ಊರು ಪೂಜೆ ದೇವಸ್ಥಾನ ಬರೀ ಇದೆ ತಲೆಯಲ್ಲಿದೆ. ಯಾವ ಲೆವೆಲಿಗೆ ಬ್ಯುಸಿ ಆಗಿಬಿಟ್ಟೆ ಅಂದರೆ, ನಾನು ಆಂಟಿನ ಬಿಟ್ಬಿಟ್ಟು ಬರಬೇಕಾದ್ರಂತೂ ಕಂಪ್ಲೀಟು ಊರಲ್ಲಿ ಏನು ಜಾತ್ರೆ ಪೂಜೆ ಏನೇನೋ ನಡೀತಾ ಇತ್ತು. ಅಲ್ಲೂ ಕೂಡ ನಮಗೋದೇನೋ ಹೇಳಕ್ಕೆ ಬರೋಲ್ಲ, ನಾನೆಲ್ಲ ಪರ ಅಂತೆಲ್ಲ ಮಾಡ್ತಾರಂತೆ. ಆ ಥರ ಪರ ಎಲ್ಲ ನಡೀತಾ ಇತ್ತು. ಬಟ್ ನಮಗೆ ಇರೋದಕ್ಕೂ ಉಳಿಯೋದಕ್ಕೂ ಆಗಿಲ್ಲ. ನಮ್ಮ ಚಿಕ್ಕಮ್ಮ ಇದೀರಿ ಅಂತಿದ್ರು, ಆಗಲಿಲ್ಲ. ಯಾಕಂದರೆ ಇಲ್ಲಿ ತುಂಬ ಕೆಲಸ ಇತ್ತು. ಜೊತೆಗೆ ನಮ್ಮ ಮನೆಯವರ ಫ್ರೆಂಡ್ ಅವ್ರದ್ದು ದಿಢೀರ್ದೊಂದು ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಬೇರೆ ಹೋಗಬೇಕು. ದೇವಸ್ಥಾನದೊಂದು ಪೂಜೆ ಬೇರೆ ಇದೆ. ಅಲ್ಲಿಂದ ಬಂದು ಊರಿಂದ ಬಂದು ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿಕೊಂಡು ಆನಂತರ ಕಂಪ್ಲೀಟ್ ಮಾಲ್ಟ್ ಕಡೆ ನನ್ನ ಗಮನ ಕೊಟ್ಟು ಅದನ್ನೆಲ್ಲ ಮಾಡಿ ಮುಗಿಸಿ ಇವಾಗ ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ. ಯಾಕಂದರೆ ಈಗ ಮತ್ತೆ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ಅಂದರೆ ಯಾವುದೋ ದೊಡ್ಡ ಶಾಪ್ ಹೋಗ್ತಾ ಇಲ್ಲ, ಸ್ಯಾರಿ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಅದು ಕೂಡ ಒಂದು ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ನನ್ನ ಹಳೇ ಬ್ಲಾಗಲ್ಲಿ. ಯಾವಾಗಲೂ ಒಬ್ಬರು ಆಂಟಿನ ಹೇಳಿದ್ದೆ, ನಮ್ಮ ಚೈತು ಫಂಕ್ಷನಲ್ಲಿ ಹೇಳಿದ್ದೆ. ಆಮೇಲೆ ಆಂಟಿ ಅವ್ರ ಮನೇಲಿ ಒಂದು ಪೂಜೆ ಇತ್ತು, ಅವಾಗ ಹೇಳಿದ್ದೆ ನಾನು ಅವ್ರ ಹೆಸರು ಧನು ಆಂಟಿ ಅಂತ, ಬಟ್ ನಾವೆಲ್ಲ ಸೀರೆ ಆಂಟಿ ಅಂತಲೇ ಕರಿತೀವಿ ಅಂತ. ನನಗೇನಾದರೂ ಈ ಥರ ಅರ್ಜೆಂಟಾಗಿ ನಂಗೆ ಎಲ್ಲಾದರೂ ಹೋಗಬೇಕು, ಏನಾದರೂ ಫಂಕ್ಷನ್ ಇತ್ತು ಅಥವಾ ಯಾರಿಗಾದ್ರೂ ಏನಾದರೂ ಗಿಫ್ಟ್ ಕೊಡಬೇಕು, ಏನೋ ಒಂದು ದೇವಸ್ಥಾನಕ್ಕೆ ಪೂಜೆ ಕೊಡಬೇಕು ಮಾಡಬೇಕಂದ್ರೆ ಆಲ್ಮೋಸ್ಟ್ ನಾನು ಆಂಟಿ ಹತ್ರನೇ ಹೋಗ್ಬಿಡ್ತೀನಿ. ನಾನು ಸೀರೆ ತರೋಕ್ಕೆ ಅಂತ ಹೋಗೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬ್ಲಾಗ್ ನಾನು ನೋಡಿರ್ತೀರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಅಂತ ಹೋಗೋದು ಬಿಟ್ಟರೆ ನಾನು ಇನ್ಯಾವ ಸೀರೆಗೂ ಕೂಡ ನಾನು ಎಲ್ಲೂ ಹೋಗೋದೇ ಆಂಟಿ ಮನೆಗೆ. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಎಷ್ಟೋ ಸೀರೆನೂ ಕೂಡ ನಾನು ನಮ್ಮ ಧನು ಆಂಟಿ ಹತ್ರನೇ ತೊಗೊಂಡಿರೋದು. ಇವತ್ತು ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಈ ಬ್ಲಾಗ್ ನೋಡಿಬಿಟ್ಟು ಆಮೇಲೆ ಸುಷ್ಮಾ ಸೀರೆ ಮನೆ ಹೋಗಿ ಸೀರೆ ಮನೆ ಆಗೋಗಿದೆ ಅಂತ ಅನ್ಕೋಬೇಡಿ. ಇದೂ ಕೂಡ ಸೀರೆ ಮನೆಯೇ, ಒಂಥರ ಸೀರೆ ಮನೆ ಅಂತಲೇ ಅನ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ. ನೋಡಿಕೊಂಡು ನನಗೊಂದು 3 ಸೀರೆ ಬೇಕು, ತೊಗೊಂಡು ಬಂದಮೇಲೆ ಹೇಳ್ತೀನಿ ಏನು ಎತ್ತ ಯಾಕೆ ತೊಗೊಂಡಿರೋದು ಅಂತ. ಜೊತೆಗೆ ಕಲೆಕ್ಷನ್ಸ್ ಯಾವ ರೀತಿಯಾಗಿದೆ ಎಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ. ಸೀರೆ ಆಂಟಿ ಮನೆಗೆ ಹೋಗಿ ಸೀರೆನೇ ಹಾಕಿಲ್ಲ ಆಂಟಿ ಅಂತ ಅಲ್ಲ ಆಂಟಿ, ನೀವು ಸೀರೆ ಮಾರೋ ಆಂಟಿ ಸೀರೆನ ಹಾಕಿಲ್ಲ ಇವತ್ತು. ಸೀರೆ ಮಾಡ್ತಾನೆ ಇದೀನಿ ಕಣಪುಟ್ಟ, ಇನ್ನೂ ಕೆಲಸ ಮಾಡ್ತಾನೆ ಇದ್ದೀನಿ. ಇವಾಗ ಕಸ್ಟಮರ್ ಬಂದು ಯಾರು ಮದುವೆಗೆ 7 ಸೀರೆ ಇಟ್ಕೊಂಡ್ರ, ಅವ್ರನ್ನ ಪ್ಯಾಕ್ ಮಾಡಿ ಲೆಕ್ಕ ಬರೆದು ದುಡ್ಡು ಇಸ್ಕೊಂಡು ಕಳಿಸ್ದೆ. ಓಡೋಗಿ ಯಾರು ಕೈ ಸಿಕ್ಬಿಡೋಣ ಮತ್ತೆ ಎಪ್ಪಾಕಲ್ಲ ಅಂತ ಇದು ಮಾಡಿ ಆಂಟಿ ನೈಟಿ ಹಾಕೊಂಡೆ ಮಾಡೋದು ಅಂತ ಎಲ್ಲ ಹೋದಾಗ್ದು ಅಮ್ಮನ ಮಾತ್ರ ಮಾಡಿ ಆಂಟಿ ಬರೋದಿಲ್ಲ, ಅವರೇ ಸೀರೆ ಬೇಕು. ಆಲ್ಮೋಸ್ಟ್ ಆಂಟಿಗೆ 12 ವರ್ಷದ ಸೀರೆ ಬರೋದು, 13ನೇ ವರ್ಷದ ಒಂದು ಎಕ್ಸ್ಪೀರಿಯನ್ಸ್. ಅವಾಗಿಂದ ಮನೇಲೇ ಮಾಡ್ತಾರೆ. ನನಗೂ ಆಂಟಿಗೂ ಪರಿಚಯ ಆಗಿದ್ದು ಮದುವೆ ಆಗುತ್ತೆ.
ಅಂದ್ರೆ ಮದ್ವೆ ಆಗಿ ನಮ್ಮ ಚೈತು ಹುಟ್ಟಿದ್ಮೇಲೆ ನಾನು ಆಂಟಿ ಜೊತೆ ಜಾಸ್ತಿ ಕ್ಲೋಸ್ ಆಗಿ. ನಿಮ್ಮ ಮದ್ವೆಗೆ ನಾ ಬಂದಿದ್ದೆ. ಆಂಟಿ ಬಂದಿದ್ರು, ನಮ್ಮ ಚೈತು ನಾಮಕರಣಕ್ಕೂ ಬಂದಿದ್ರು, ನಮ್ಮ ಮದ್ವೆಗೆ ಬಂದಿದ್ರು. ಜೊತೆಗೆ ನನಗೆ ಅತಿ ಹೆಚ್ಚು ಕ್ಲೋಸ್ ಆಗಿದ್ದೆ ಚೈತು ಹುಟ್ಟಿದ್ಮೇಲೆ. ಸ್ವಲ್ಪ ಅವಳ ನೋಡ್ಕೊಳ್ಳೋದ್ರಲ್ಲಿ ಊಟ ತಿಂಡಿ ಗೊತ್ತಾಗ್ತಾ ಇರ್ಲಿಲ್ಲ ಆಂಟಿ ಕಡೆಯಿಂದ. ಬನ್ನಿ ಹಾಗೆ ಸೀರೆ ತೋರಿಸ್ತೀನಿ. ಆಂಟಿ ಆಂಟಿ ಸೀರೆ ತೋರ್ಸೋದಂತ ಆಮೇಲೆ ತಿನ್ನೋಣ ಬನ್ನಿ. ಫಸ್ಟ್ ಸೀರೆ ಸೆಲೆಕ್ಷನ್ ಮಾಡ್ಬಿಡ್ತೀನಿ ನಾನು. ಸುಮಾರು ಸೀರೆಗಳಿರುತ್ತೆ ಆಂಟಿ ಮನೆಯಲ್ಲಿ. ಸೀರೆ ಹಾಗೆ ನೈಟಿ ಎಲ್ಲ ಇರುತ್ತೆ. ಇಲ್ಲೂ ಇದ್ದಾವೆ. ಆಂಟಿನೇ ಕೇಳಬೇಕು ಯಾವ್ಯಾವ ವೆರೈಟಿ ಏನು ಎತ್ತ ಎಷ್ಟು ಅಂತ. ಇದಂತೂ ಪ್ಯೂರ್ ಜರಿ ಟೈಪಲ್ಲಿ. ಇದಂತೂ ಎಲ್ಲ ಪ್ರತಿಯೊಬ್ಬರದು ನೋಡಿ ಈ ಥರ ಸ್ಯಾರೀಸ್ನ ಇಷ್ಟಪಡ್ತಾರೆ. ಏನು ಸ್ಯಾರಿ ಅಂತ ನಂಗೆ ಗೊತ್ತಿಲ್ಲ. ಆಂಟಿ ಬರಬೇಕು ಹೇಳಬೇಕು. ಚೆನ್ನಾಗಿದೆ. ಬಟ್ ದೇವ್ರಿಗೆ ಕೊಡೋಕ್ಕೆ ಬಾರ್ಡರ್ ಕಲರ್ ಒಂದು ಸೀರೆ ಬೇಕು, ಬೇರೆಯವ್ರಿಗೆ ಕೊಡೋಕ್ಕೂ ಬೇಕು. ಇವೆಲ್ಲ ಏನು ಸ್ಯಾರಿ ಆಂಟಿ ನೀವೇ ಹೇಳಬೇಕು, ನಂಗೆ ಸೀರೆ ಬಗ್ಗೆ ಐಡಿಯಾ ಇಲ್ಲ. ಬಂದೆ ಫಸ್ಟು ಒಂದು ಬಾರ್ಡರ್ ಸ್ಯಾರಿಗಳು ಬೇಕಂడి. ಇಲ್ಲೇನೆ ಎತ್ತಿಟ್ಟಿರೋದು, ದೇವರಿಗೆ ನೆನ್ನೆ ಎತ್ತಿಟ್ಟಿರೋದು ಅದು ಬೇಕು. ಆಂಟಿ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ತೋರಿಸ್ತೀನಿ ನನಗೆ. ಸಖತ್ತಾಗಿದೆ. ಈಗಂತೂ ರೆಸ್ಟ್ ಆರೆಂಜ್ ಫುಲ್ ಫೇಮಸ್ ಆಗೋಗಿದೆ. ಅದು ಆಂಟಿಯಲ್ಲಿ ನನಗೆ ಹಾಕ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ. ಅವಾಗ ಹೇಳ್ತಾ ಇರ್ತೀನಿ ಹಾಕಿದ ತಕ್ಷಣ ಎತ್ತಿಟ್ಬಿಡಿ ಆಂಟಿ, ಇದು ಇಟ್ಟಿರಿ ಅಂತ. ಸೇಮ್ ಒಳ್ಳೆ ಸಿಲ್ಕ್ ಸೀರೆ ಥರನೇ ಇದೆ. ನಾವು ಹೋಗಿ ರೇಷ್ಮೆ ಸೀರೆಗೆ ಅಷ್ಟೊಂದು ಹಾಕ್ತಾ ಇರ್ತೀವಿ. ಇದು ಸೆಮಿ ಕಂಚಿನೇ ಕಣಪ್ಪ, ಸೆಮಿ ಕಂಚಿ ಸ್ಯಾರಿ. ಸಾಕಾಗಿದೆ ಸೀರೆ. ಇದು ಸೀರೆ ಪೂರ್ತಿ. ಇದು ಬ್ಲೌಸು ಸಿಲ್ವರ್ ಜರಿ ಬಂದಿದೆ. ಇದು ಬಂದು ಬುಟ್ಟ ಇದೆ. ಸ್ಯಾರಿ ಫುಲ್ಲು ಈ ಥರ ಸಣ್ಣ ಸಣ್ಣ ಮಧ್ಯದಲ್ಲೆಲ್ಲ ಬೂಟ, ಕೆಳಗಡೆ ಬಾರ್ಡರ್ ಹತ್ರ ಬಂದು ಮ್ಯಾಂಗೋ ಬೂಟ. ಸಕ್ಕತ್ತಾಗಿದೆ. ಫುಲ್ ಸ್ಯಾರಿ ಪೂರ್ತಿ ಹಾಗೆ ಇದೆ. ಕಂಪ್ಲೀಟ್ ನಾನೊಂದು ನಾವೆಲ್ಲ ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡೋದಮ್ಮ. ಮೇನು ಕಡಿಮೆ ವರ್ಷದಿಂದ ನಾವು ವ್ಯಾಪಾರ ಮಾಡ್ತಾ ಇರೋದಂತೆ. ಆಯ್ತು, ಅದಕ್ಕೆ ಕೊಡ್ಲೇಬೇಕು. ಯಾಕಂದ್ರೆ ಜನ ಹಂಗೆ ಫುಲ್ ಆಗ್ಬಿಟ್ಟಿರ್ತಾರಲ್ಲ. ವರ್ಷ ಆಯ್ತು, 13 ವರ್ಷದ ಎಕ್ಸ್ಪೀರಿಯನ್ಸ್ ಅವರು. ಆದ್ರೆ ಆಂಟಿ ಮಾಡೋಷ್ಟು ನೋಡ್ಕೊಳಕ್ಕೆ ಆಗಲ್ಲ ಆಗಲ್ಲ. ಹಾಗಾಗಿ ಅವರು ನಮ್ಮ ಹಾಗೆ ಮನೇಲೇನೆ ಬಿಸ್ನೆಸ್ ಮಾಡ್ತಾರೆ. ನಾನು ಮನೇಲಿ ಹೇಗೆ ಕೆಲಸ ಮಾಡ್ತೀನೋ ಹಾಗೆ ಅವರು ಆಂಟಿನೂ ಅದಕ್ಕೆ ಮನೇಲಿ ಸುಷ್ಮನ್ ಎಲ್ಲಿ ತಗೋತಾ ಇದ್ದೀನಿ ನಾನು. ಮಾಡ್ತಾರೆ. ಏನೇನು ಸೀರೆ ಇದೆ ಆಂಟಿ ಹತ್ರ, ಯಾವ ಥರ ಇದೆ, ಇದು ನೀವು ಯಾವ ರೀತಿ ಬೈ ಮಾಡ್ಬೋದು ಎಲ್ಲನೂ ಕೂಡ ಹೇಳ್ತೀನಿ. ಹಾಗೆ ಒಂದು ಪಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಅಜ್ರಕ್, ಪ್ಯೂರ್ ಅಜ್ರಕ್. ಇದು ಜರಿ ಇದೆ ಫುಲ್ಲು ಅಲ್ವಾಂಟಿ, ಪ್ರಿಂಟೆಡ್ ಅಲ್ಲ ಜರಿ. ಹೌದು, ಜರಿ ಪ್ಯೂರ್ ಅಜ್ರಕ್ ಮತ್ತೆ ಪ್ರಿಂಟೆಡ್ ಬ್ಲೌಸ್. ಪ್ರಿಂಟೆಡ್ ಬ್ಲೌಸ್. ಇದು ಚೆನ್ನಾಗಿದೆ. ಇದು 3500 ಇದು ಪ್ಯೂರ್ ಅಜ್ರಕ್. ಫುಲ್ ಸಿಲ್ಕ್ ಸೀರೆನೆ. ಯಾರು ಇದನ್ನ ಕಂಚಿ ಸಿಲ್ಕ್ ಅಂತ ಹೇಳೋದೇ ಇಲ್ಲ. ಸೆಮಿ ಕಂಚಿ ಅಂತ ಹೇಳಲ್ಲ. ಸೆಮಿ ಕಂಚಿ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಸೀರೆ ಅಷ್ಟು ಸಕ್ಕದಾಗಿದೆ. ಇದೆಲ್ಲ ಏನು ರೇಂಜ್ ಆಂಟಿ? ಇದೆಲ್ಲ 4250. 4250 ಇದು 4250 ರೂಪಾಯಿ. ಫುಲ್ ಸ್ಯಾರಿ ಪೂರ್ತಿ ಇದೇ ತರ ಬೂಟ ಇದೆ. ತುಂಬಾ ಚೆನ್ನಾಗಿದೆ. ವಾವ್, ನೋಡಿ ಹಾಕೊಂಡ್ರಂತೂ ಮೈಮೆಲ್ಲ ಸಕ್ಕದ. ಬ್ಲೌಸ್ ಕಲರ್ ತುಂಬಾ ಚೆನ್ನಾಗಿದೆ. ಒಂಥರ ಇದು ಪರ್ಪಲ್, ಪಿಂಕ್ ಪರ್ಪಲ್, ವೈನ್ ಪಿಂಕ್, ವೈನ್ ಪಿಂಕ್ ಆ ಟೈಪಲ್ಲಿ ಸಕ್ಕದಾಗಿದೆ. ರೇಷ್ಮೆ ಸೀರೆಗಳು ಇದ್ರ ಮುಂದೆ ಏನೂ ಇಲ್ಲ. ಪ್ಯೂರ್ ರೇಷ್ಮೆ ಸೀರೆಗಳು ಅಲ್ವಾ ಅಂತ. ಹೌದು, ಸಕ್ಕತ್ತಾಗಿದೆ. ಅದು ಇದು ಪಕ್ಕದಲ್ಲಿಟ್ರೆ ಎಷ್ಟೋ ಜನಕ್ಕೆ ಇದು ಗೊತ್ತಾಗಲ್ಲಪ್ಪ. ಹೌದು, ಚೆನ್ನಾಗಿದೆ ಇದು ಕೂಡ. ಇದೆಲ್ಲ ಹೆಂಗ್ ಸ್ಯಾರಿ? ಅದೆಲ್ಲ ನಾರ್ಮಲ್ ಸಿಂಥೆಟಿಕ್ ಸ್ಯಾರಿ, ನಾರ್ಮಲ್. ಇದೆಲ್ಲ ಯಾವ ರೇಂಜ್ ಆಂಟಿ? ಇದೆಲ್ಲ 1000 rupees. 1000 rupees. ವಾಷಬಲ್, ಹ್ಯಾಂಡ್ ವಾಷಬಲ್ ಮಿಷಿನ್? ಹ್ಯಾಂಡ್ ವಾಶ್. ಹ್ಯಾಂಡ್ ವಾಶ್ ಇದು 1000 rupees. ಇದು ಕೂಡ 1000. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್. ಈ ಥರ ಬ್ಲೌಸ್ ಬಂದಿದೆ. ಪಲ್ಲು ಇದು ರನ್ನಿಂಗ್ ಅಲ್ಲೇ ಪಲ್ಲು ಇರುತ್ತೆ. ಸ್ಮಾಲ್ ಒಂದು ಪ್ರಿಂಟ್ ಟೈಪ್. ಅಂದರೆ ಇದು ಪ್ರಿಂಟ್ ಅಲ್ಲ, ಜರಿ ಥರನೇ ಇದೆ. 1000 rupeesಗೆಲ್ಲ ವಾಶ್ ಮಾಡ್ರು ಈ ಪ್ರಿಂಟ್ ಆಗಲಿ ಏನೋ ಸಕ್ಕತ್ತಾಗಿದೆ. ಏನು ಹೋಗಲ್ಲ.
ಓಕೆ ಫ್ರೆಂಡ್ಸ್, ನಾನು ಈಗ ಆಂಟಿ ಮನೆಯಿಂದ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಸ್ವಲ್ಪ ಲೇಟಾಗಿ. ಯಾಕಂದರೆ ಬಂದಿದ್ದು ಲೇಟ್ ಆಯಿತು. ಬಂದಮೇಲೆ ಊಟ ಎಲ್ಲ ಮಾಡಿ ಆನಂತರ ಮಲಗೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಇವತ್ತೇನು ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಬ್ಲಾಗಲ್ಲಿ ಇದು ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಇವ್ರು ಬಂದು ಜೆನ್ಯೂನ್ ಆಗಿ ಒಳ್ಳೆ ಕ್ವಾಲಿಟಿ ವೈಸು ಸ್ಯಾರೀಸ್ನ ಕೊಡ್ತಾರೆ. ಯಾಕಂದರೆ 13 ವರ್ಷದಿಂದ ಅವರು ಸೀರೆ ವ್ಯಾಪಾರ ಮಾಡ್ತಾ ಇರೋದು. ಜೊತೆಗೆ ನನಗೆ ಮದುವೆ ಆದಾಗಿಂದನೂ ಕೂಡ ಆಂಟಿಯವ್ರು ನನಗೆ ಗೊತ್ತು. ಎಲ್ಲೋ ಒಂದು ಕಡೆ ನೀವು ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಅಥವಾ ನನ್ನನ್ನು ಹೇಗೆ ನಂಬ್ತೀರಾ, ಆ ರೀತಿ ಇವ್ರನ್ನೂ ಕೂಡ ನೀವು ನಂಬೋದು. ಕಂಪ್ಲೀಟ್ ನಾನೇ ಹ್ಯಾಂಡಲ್ ಮಾಡ್ತೀನಿ. ಯಾಕಂದರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದಾಗಲಿ ಅಥವಾ ಅದು ಕಾನ್ವರ್ಸೇಷನ್ ಮಾಡೋದಾಗಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ತುಂಬ ಒಳ್ಳೆ ಕ್ವಾಲಿಟಿ ಬೆಸ್ಟು ಅಥವಾ ಯುನೀಕಾಗಿ ಏನೋ ಇದೆ ಅಂದಾಗ ನಿಮ್ಗೆ ಅದನ್ನು ಪರಿಚಯ ಮಾಡೋದ್ರಲ್ಲಿ ನನಗೂ ಒಂದು ಖುಷಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಶೇರ್ ಮಾಡಿದ್ದು. ಈ ಒಂದು ಸ್ಯಾರಿ ಬಿಸ್ನೆಸ್ ನಂದಲ್ಲ, ಆಂಟಿ ಮಾಡ್ತಾ ಇರೋದು. ಅವರಿಗೆ ನನ್ನ ಕಡೆಯಿಂದ ಒಂದು ಸಪೋರ್ಟ್ ಅಷ್ಟೇ. ಅದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನನಗೆ ಯಾವ ರೀತಿಯಾಗಿ ಮಾಲ್ಟಿಗೆ ನೀವು ಬೆಂಬಲ ಕೊಟ್ಟರು ಅದೇ ರೀತಿ ಸ್ಯಾರಿಗೂ ಕೊಡಿ. ಇವತ್ತು ನಾನು ನಿಜ ಹೇಳಬೇಕು ಅಂದರೆ ಪ್ರಮೋಷನ್ಸ್ಗೆ ಅಥವಾ ನಿಮ್ಗೇನೋ ಹೇಳಬೇಕು ಅಂತ ನಾನು ಹೋಗಿದ್ದಲ್ಲ, ಸ್ಯಾರಿ ವಿಡಿಯೋ ಮಾಡಿದ್ದಲ್ಲ. ಜನರಲಾಗಿ ನಾನು ಸ್ಯಾರಿ ತೊಗೊಳಕ್ಕೆ ಹೋಗಿದ್ದು. ಅಲ್ಲಿ ಹೀಗೆ ಮಾತಾಡ್ತಾ ಒಂದಕ್ಕೊಂದು ಕಾನ್ವರ್ಸೇಷನ್ ಆಗಿ ಅದು ಒಂದು ಸ್ಟೆಪ್ ಮುಂದೆ ನಿಮ್ಮವರೆಗೂ ತಲುಪಿಸೋದಕ್ಕೆ ಅಥವಾ ನಿಮ್ಮವರೆಗೂ ಹೇಳೋದಕ್ಕೆ ಅಂತ ಯೋಚನೆ ಮಾಡಿ ಅಲ್ಲೇ ದಿಢೀರ್ ಅಂತ ಯೋಚನೆ ಬಂದಿದ್ದು. ಅದಕ್ಕೋಸ್ಕರ ನಾವು ಅದನ್ನು ಯಾಕೆ ಮಾಡಬಾರ್ದು, ಟ್ರೈ ಮಾಡೋಣ ಅಂತ ಅನ್ನಿಸ್ತು. ನಾನು ತಂದಿದ್ದು ಇವತ್ತು 3 ಸೀರೆ. ಇದು ಬಂದು ದೇವರಿಗೆ ಅಂತಲೇ ತೊಗೊಂಬಂದಿದ್ದು ಆರೆಂಜ್, ರೆಸ್ಟ್ ಆರೆಂಜ್ ವಿತ್ ಬ್ರೌನು. ಇದು ದೇವರಿಗೆ ಕೊಡೋದಕ್ಕೆ ಅಂತ ನಾನು ನಾಳೆನೇ ದೇವ್ರಿಗೆ ಕೊಟ್ಟು ಕಳಿಸ್ಬಿಡ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಯಾಕಂದರೆ ಬೆಳಗ್ಗೆನೇ ಅವರು ಬೇಗ ಇದನ್ನು ದೇವರಿಗೆ ಅಲಂಕಾರ ಮಾಡಬೇಕು ಅಮ್ಮನಿಗೆ. ಇದು ನಮ್ಮ ಮನೆಯವರ ಫ್ರೆಂಡ್ ಕಡೆಯಿಂದ ಅವ್ರದ್ದು ಅಲ್ಲಿ ಪೂಜೆ ಇದೆ. ನಾವು ಅದಕ್ಕೆ ಏನೋ ಒಂದು ಕೊಟ್ಟು ಪೂಜೆ ಅಂತ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಇದು ಬಂದು ನಮ್ಮ ಮನೆಯವ್ರ ಫ್ರೆಂಡ್ ಅವ್ರಿಗೇನೆ, ಅಂದರೆ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ತೀನಿ. ಫ್ರೆಂಡ್ ಅನ್ನೋದಕ್ಕಿಂತ ಫ್ಯಾಮಿಲಿ ಫ್ರೆಂಡ್. ಅವರಿಬ್ಬರು ಸಿಸ್ಟರ್ಸ್ಗೆ ಈ 2 ಸ್ಯಾರಿ ತೊಗೋತಾ ಇದ್ದೀನಿ. ಇದು 2 ಸೀರೆ, ಇಬ್ಬರು ಅಕ್ಕ ತಂಗಿರು. ಅವರಿಬ್ಬರಿಗೂ ಕೂಡ ಒಂದೇ ಥರ ಇರಲಿ, ಒಂದೇ ಪ್ಯಾಟ್ರನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ 2 ಕೂಡ ಒಂದೇ ಇದ್ರಲ್ಲಿ ತೊಗೊಂಡಿದ್ದೀನಿ. ಬಟ್ ಇದು ಜೆರಿ ಬಾರ್ಡ್ರಲ್ಲಿದೆ. ಇದು ಬಂದು ಗೋಲ್ಡನ್ ಬಾರ್ಡ್ರು ದೇವ್ರಿಗೆ ಕೊಡ್ತಾ ಇರೋದು. ಯಾಕಂದರೆ ದೇವರಿಗೆ ಒಂದು ಸ್ವಲ್ಪ ಗೋಲ್ಡನ್ ಬಾರ್ಡ್ರ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮಗೆಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳ ಹತ್ರ ಗೋಲ್ಡನ್ ಬಾರ್ಡ್ರ್ ಇದ್ದೇ ಇರುತ್ತೆ. ಇದರ ಸಿಲ್ವರ್ ಬಾರ್ಡ್ರು ಕಡಿಮೆ ನಾವು ತೊಗೊಳ್ಳೋದು. ಹಾಗಾಗಿ ಇದೇನೋ ಸ್ವಲ್ಪ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು. ಜೊತೆಗೆ ಒಂಥರ ತುಂಬ ರಿಚ್ ಆಗಿ ಕಾಣಿಸ್ತಾ ಇತ್ತು ನನಗಿದು ಸ್ಯಾರಿ. ಸಾಫ್ಟ್ ಆಗಿದೆ, ರಿಚ್ ಆಗಿದೆ, ಕ್ವಾಲಿಟಿ ವೈಸ್ ಅಷ್ಟೇ ಸೂಪರ್ ಆಗಿದೆ ನೋಡಿ. ಇದು ಬಂದು ಪಲ್ಲು ಪಾರ್ಟ್ ಬರುತ್ತೆ. ಇದು ಕಂಪ್ಲೀಟ್ ಆಂಟಿ ತೆಗೆದಾಗ ನಾನು ತೋರಿಸಿದ್ದೀನಿ. ಇದು ಬಂದು ಬ್ಲೌಸ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ಯೂರ್ ಕಾಂಚಿ ಸಿಲ್ಕ್ ಸ್ಯಾರೀಸ್ ಥರನೇ ಕಾಣಿಸುತ್ತೆ. ಇದು ಬಂದು ಸೆಮಿ ಕಾಂಚಿ ಸಿಲ್ಕ್ ಸ್ಯಾರಿ. ಈ ಆಂಟಿ ಹತ್ರ ಮಾತ್ರ ಯುನೀಕ್ ಆಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಇದರ ಬಾರ್ಡ್ರ್ ಹತ್ರ ಎಲ್ಲ ತುಂಬ ಚೆನ್ನಾಗಿದೆ ಕೊಟ್ಟಿರೋದು ಹೂವು. ಆಮೇಲೆ ಇಡೀ ಸ್ಯಾರಿ ಪೂರ್ತಿ ಇದೇ ಥರ ಬೂಟ ಇದೆ. ಚೆನ್ನಾಗಿದೆ ಫ್ರೆಂಡ್ಸ್, ಆರಾಮ್ಸಾಗಿ ತೊಗೋಬೋದು. ಇದನ್ನು ನಾನು ಅವ್ರಿಗೆ ಕೊಡಬೇಕಾದ್ರೆ ನಾನು ನಿಮಗೆ ವೀಡಿಯೋ ಮಾಡ್ತೀನಿ. ಅಂದರೆ ಯಾರು ಅಷ್ಟೇ ವೀಡಿಯೋ ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ನಾನಿದು ನಮ್ಮ ಮನೆಯವರಂತೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಕೊಡೋಕ್ಕೆ ಅಂತ ತೊಗೊಂಡಿರೋಂಥದ್ದು 2 ಸೀರೆ. ಇದಿಷ್ಟ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸ್ಯಾರೀಸ್ ಅವ್ರ ಹತ್ರ ಏನಿರುತ್ತೆ ಒಂದು ಲಾಂಗ್ ವೀಡಿಯೋ ಹಾಕ್ತೀನಿ. ಯಾಕಂದರೆ ನಿಮಗೆ ಪ್ಯಾಟ್ರನ್ಸ್ ಗೊತ್ತಾಗಬೇಕು, ಅವ್ರ ಹತ್ರ ಯಾವ್ಯಾವ ಥರ ಪ್ಯಾಟ್ರನ್ಸ್ ಇದೆ, ಎಷ್ಟು ಯೂನಿಕ್ ಆಗಿರೋ ಡಿಸೈನ್ಸ್ಗಳೆಲ್ಲ ಇದೆ ಅಂತ. ಆಮೇಲೆ ನಿಮಗೆ ಮಿನಿ ಬ್ಲಾಗ್ನ ನಾನು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಶೇರ್ ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ಶೇರ್ ಮಾಡಿದರೆ ಕಂಪ್ಲೀಟ್ ನಾನು ನಿಮಗೆ ಅದನ್ನು ಕೊರಿಯರ್ ಮುಖಾಂತರ ತಲುಪಿಸ್ತೀನಿ. ಬಟ್ ಒಂದೇನಪ್ಪ ಅಂತಂದರೆ ಇದು ಬಿಸ್ನೆಸ್ ಬಂದು ಅವ್ರದ್ದು. ಆದರೆ ಅವ್ರಿಗೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ಮಾತಾಡೋದು, ಕಾನ್ವರ್ಸೇಷನ್ ಅವ್ರಿಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಸುಮಾರು ಒಂದು 15 ವರ್ಷದಿಂದ ಪರಿಚಯ ಇರೋದ್ರಿಂದ ನನ್ನ ಹಾಗೆ ಅವರು ಒಂದು ಮನೇಲಿ ಕೆಲಸ ಓನ್ ಬಿಸ್ನೆಸ್ ಅಂತ ಹೇಳಿ ಮಾಡೋದ್ರಿಂದ ನನಗೆ ಅವ್ರು ತುಂಬ ಸಪೋರ್ಟಿವ್ ಆಗಿರ್ತಾರೆ ಎಲ್ಲದಕ್ಕೂ. ನಾನು ಅವ್ರಿಗೆ ಹಾಗೆ ಸಪೋರ್ಟ್ ಮಾಡೋಣ ಅಂತ ನಿಮ್ಮ ಮುಂದೆ ಈ ಒಂದು ಬಿಸ್ನೆಸ್ನ ನಾನು ತರ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಿರಿಮನೆ ಏನು ಮಾಡಿ ಪೌಡರ್ಗಿದೆ ಅದೇ ರೀತಿ ಈ ಒಂದು ಬಿಸ್ನೆಸ್ಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ನಾಳಿನ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಎಂತೆಂಥ ಯುನೀಕ್ ಆಗಿರೋವಂಥ ಸ್ಯಾರೀಸ್ಗಳು ಇದ್ದಾವೆ ಅಂತ ತೋರಿಸ್ತೀನಿ. ಅದರಲ್ಲೂ ಕೆಲವೊಂದನ್ನು ಮಾತ್ರ ಪರ್ಟಿಕ್ಯುಲರ್ ತೆಗೆದಿದ್ದೀನಿ ಅಷ್ಟೇ. ಇನ್ನೂ ತುಂಬ ಇದೆ ಅವ್ರ ಹತ್ರ. ನಿಮ್ಗೆ ಯಾವುದಾದ್ರೂ ಒಂದು ಸೀರೆ ಇಷ್ಟ ಆದರೆ ನೀವೊಂದು ಫ್ರೀ ಬುಕ್ಕಿಂಗ್ ಮಾಡಿಕೊಂಡ್ರೆ ಒಂದು 10 ಡೇಸಲ್ಲಿ ನಿಮಗೆ ಅದನ್ನು ತಲುಪಿಸ್ತೀವಿ. ಇದಿಷ್ಟು ಒಂದು ಪುಟ್ಟ ಮಾಹಿತಿ ಜೊತೆ ಇವತ್ತಿನ ಡೇ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.